ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡ್ತೀರಾ ನೀವು? ಊರಲ್ಲಿ ಫಂಕ್ಷನ್ ಒಂದಕ್ಕೆ ಹೋಗಿದ್ದೆ. ಇಲ್ಲಿ ನನ್ನ ಪಕ್ಕದಲ್ಲಿ ಕುಳಿತಿದ್ದವರು ಕೇಳಿದಂತಹ ಪ್ರಶ್ನೆ ಇದು. ಅದಕ್ಕೆ ಕಾರಣ ನಾನು ಅಲ್ಲೂ ಕೂತ್ಕೊಂಡು ಒಂದು ಸ್ಟಾಕ್ನ ಚಾರ್ಟನ್ನು ಅನಲೈಸ್ ಮಾಡ್ತಿದ್ದೆ. ಹೌದು ಸರ್ ಅಂತ ಅಂದೆ. ಅದಕ್ಕೆ ಅವರು, ಇದು ಬರೀ ಕಿರಿಕಿರಿಯ ಕೆಲಸ ಅಲ್ವಾ, ಯಾವಾಗ ಮಾರ್ಕೆಟ್ ಮೇಲೆ ಹೋಗುತ್ತೆ, ಯಾವಾಗ ಮಾರ್ಕೆಟ್ ಕೆಳಗೆ ಬೀಳುತ್ತೆ ಅನ್ನೋದನ್ನೆಲ್ಲ ಅನಲೈಸ್ ಮಾಡ್ಕೊಂಡು ಕೂರಬೇಕು, ಅಷ್ಟೆಲ್ಲ ಮಾಡುವುದು ಯಾಕೆ ಸುಮ್ಮನೆ ಅಂತ ಕೇಳಿದರು. ಹೌದು ಸರ್ ಅಂತ ಅಂದೆ. ಅದಕ್ಕೆ ಅವರು ಮುಂದುವರಿಸಿಕೊಂಡು, ನಾನು ಈ ರೀತಿಯ ಕಿರಿಕಿರಿ ಬೇಡ ಅಂತ ಹೇಳುವ ಕಾರಣಕ್ಕೆ ಮ್ಯೂಚುವಲ್ ಫಂಡ್ಸ್ನಲ್ಲಿ ಹೂಡಿಕೆ ಮಾಡ್ತೀನಿ ಅಂತಂದರು. ಹೌದಾ ಅಂದೆ. ಅದಕ್ಕೆ ಅವರು ಅಲ್ಲಿಂದ ಮುಂದೆ ಹೋಗಿ, ನನ್ನ ಸ್ನೇಹಿತರು ಒಂದು ಸ್ವಲ್ಪ ಜನ ಇದ್ದಾರೆ ನಿಮ್ಮ ಹಾಗೆ ಇರುವವರು, ಅವರು ತುಂಬ ಮ್ಯೂಚುವಲ್ ಫಂಡ್ಗಳನ್ನು ಆಗಾಗ ನೋಡ್ತಾ ಇರ್ತಾರೆ, ಅವರು ನನಗೆ ಇನ್ವೆಸ್ಟ್ ಮಾಡೋದಕ್ಕೆ ಈ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಿ ಅಂತ ಹೇಳ್ತಾರೆ, ನಾನು ಅದರಲ್ಲಿ ಮಾಡ್ತೀನಿ ಅಂತಂದರು. ಓಕೆ ಅಂದೆ. ಅದಾದಮೇಲೆ ಅವರು, ಹೀಗೆ ಮಾಡೋದ್ರಿಂದ ನನಗೆ ಲಾಸ್ ಆಗೋದಿಲ್ಲ ಅಲ್ವಾ ಅಂತ ನನಗೆ ಪ್ರಶ್ನೆಯನ್ನು ಕೇಳಿದರು. ನಾನು ಆಗ ಅವ್ರ ಹತ್ರ ಹೇಳಿದೆ, ನಿಮ್ಮ ಹತ್ರ ಇರುವಂತಹ ಮ್ಯೂಚುವಲ್ ಫಂಡ್ ಯಾವುದು ಅನ್ನೋದನ್ನು ನಾನು ನೋಡಬಹುದಾ ಅಂತ. ಆಯಿತು ಅಂದರು. ಫೋನನ್ನು ಕೊಟ್ಟರು. ಅವರ ಫೋನ್ನಲ್ಲಿ ನಾನು ನೋಡಿದ್ದೇನು ಅಂತಂದರೆ, ಅವರು ಮಾಡಿದಂತಹ ಎಲ್ಲ ಹೂಡಿಕೆಗಳು ಮೋಸ್ಟ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲೇ ಇತ್ತು. ಇದರಲ್ಲಿ ಒಂದು ಕೆಲವು ಹೈಬ್ರಿಡ್ ಫಂಡ್ಗಳಿದ್ವು, ಕೆಲವು ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ಗಳು ಅಂತ ಹೇಳುವಂತಹವುಗಳಿದ್ವು. ಇದರ ಜೊತೆಯಲ್ಲಿ ಇನ್ನೂ ಒಂದು ವಿಷಯ ನಾನು ನೋಡಿದಂತಹದ್ದು, ಅವರದ್ದು ಒಂದು 2 ರಿಂದ 3 ಲಕ್ಷ ಹೂಡಿಕೆ ಇತ್ತು. ಈ ಹೂಡಿಕೆ ಇದ್ದದ್ದು ಆಲ್ಮೋಸ್ಟ್ 10 ರಿಂದ 12 ಮ್ಯೂಚುವಲ್ ಫಂಡ್ಗಳಲ್ಲಿ. ಪ್ರತಿ ಮ್ಯೂಚುವಲ್ ಫಂಡ್ನಲ್ಲಿ ಅವ್ರು ಮಾಡಿದ್ದದ್ದು ಲಂಪ್ಸಮ್ ಹೂಡಿಕೆಯನ್ನೇ, 10,000, 20,000, 30,000 ಹೀಗೆ ಹೂಡಿಕೆಯನ್ನು ಮಾಡಿದಂತಹದ್ದು ಡಿಸ್ಟ್ರಿಬ್ಯೂಟೆಡ್ ಅಕ್ರಾಸ್ 10 to 12 ಫಂಡ್ಸ್. ನೀವು ಹೇಗೆ ಹೂಡಿಕೆ ಮಾಡ್ತೀರಿ ಅಂತ ನಾನು ಕೇಳಿದಾಗ ಅವ್ರು ಹೇಳಿದ್ದು, ನನ್ನ ಹತ್ರ ಒಂದು ಸ್ವಲ್ಪ ದುಡ್ಡಿರುತ್ತೆ, ದುಡ್ಡಿದ್ದಾಗ ನನ್ನ ಸ್ನೇಹಿತರ ಹತ್ರ ಕೇಳ್ತೀನಿ ಯಾವ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಬಹುದು ಅಂತ, ಅವರೊಂದು ಫಂಡ್ ಹೆಸರು ಹೇಳ್ತಾರೆ, ಅಲ್ಲಿ ನಾನು ದುಡ್ಡನ್ನು ಹಾಕ್ತೀನಿ ಅಂತಂದರೆ. ಇಲ್ಲಿ ನಿಮಗೆ ಸಮಸ್ಯೆಗಳು ಕಾಣ್ತಾ ಇದ್ದಾವ. ಮೊಟ್ಟ ಮೊದಲನೆಯ ಸಮಸ್ಯೆ ಇರುವಂತಹದ್ದು ಇಲ್ಲೇನು ಅಂತಂದರೆ, ಅವರು ಓವರ್ ಡೈವರ್ಸಿಫೈ ಮಾಡಿ ಹಾಕಿದ್ದಾರೆ. 12 ಫಂಡ್ಗಳು ಅಂತ ಹೇಳಿದರೆ 12 ಬೇರೆ ಬೇರೆ ಎಕ್ಸ್ಪೆನ್ಸ್ ರೇಷಿಯೋಗಳನ್ನು ಸುಮ್ಮನೆ ಅವರು ಮ್ಯೂಚುವಲ್ ಫಂಡ್ ಹೌಸಸ್ಗೆ ಕೊಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈ 12 ಫಂಡ್ಗಳಲ್ಲಿ ಅಟ್ಲೀಸ್ಟ್ 4-5 ಫಂಡ್ಗಳು, ಅಥವಾ ನೀವು ಓವರ್ ಆಲ್ ಆಗಿ ನೋಡಿದರೆ ಈ ಎಲ್ಲ ಫಂಡ್ಗಳು ಸೇರಿ ಹೂಡಿಕೆ ಮಾಡುವಂತಹದ್ದು ಒಂದಿಷ್ಟು ಕಂಪನಿಗಳಲ್ಲಿಯೇ. ಸೊ ನೀವು ಒಂದು ಕಂಪನಿಯ ಮೇಲೆ ಒಂದಿಷ್ಟು ದುಡ್ಡನ್ನು ಹೂಡಿಕೆ ಮಾಡೋದಕ್ಕೆ 10 ಮ್ಯೂಚುವಲ್ ಫಂಡ್ಗಳ ಬಳಕೆಯನ್ನು ಮಾಡ್ತಿದ್ದೀರಿ. ಇದು ಯಾಕೆ ಬೇಕು ಅಂತ ನಾನು ಅವ್ರ ಹತ್ರ ಕೇಳಿದೆ. ಅದರ ಜೊತೆಯಲ್ಲಿ ಮುಂದಕ್ಕೆ ಹೋಗಿ ಅವ್ರ ಹತ್ರ ನಾನು ಎಕ್ಸ್ಪ್ಲೈನ್ ಮಾಡಿದಂತಹದ್ದು ಇನ್ನೊಂದು ರೆಡ್ ಫ್ಲ್ಯಾಗ್ ಅವರ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋದಲ್ಲಿ ನನಗೆ ಕಂಡದ್ದು, ಮಾಡಿದ್ದೆಲ್ಲ ಲಂಪ್ಸಮ್ ಹೂಡಿಕೆ. 2022ರ ನಂತರ ಮಾರ್ಕೆಟ್ಗೆ ಬಂದವರು ಇವರು. ಸೊ ಕಾಂಟ್ ಬ್ಲೇಮ್ ಹಿಮ್. ಬಟ್ ಸಮಸ್ಯೆ ಏನು ಗೊತ್ತಾ, ಈಗ ಈಕ್ವಿಟಿ ಮ್ಯೂಚುವಲ್ ಫಂಡ್ನಲ್ಲಿ ಇವತ್ತು ನೀವು ಹೂಡಿಕೆಯನ್ನು ಮಾಡಿದರೆ 25,100 ನಿಫ್ಟಿಯ ಇವತ್ತಿನ ಲೆವೆಲ್, ವಿ ಆರ್ ಆಲ್ಮೋಸ್ಟ್ ಅಟ್ ಆಲ್ ಟೈಮ್ ಹೈ. ಆಲ್ಮೋಸ್ಟ್ ಅಟ್ ಆಲ್ ಟೈಮ್ ಹೈ ಅಂತ ಹೇಳಿದರೆ ಎಲ್ಲ ಸ್ಟಾಕ್ಗಳ ವ್ಯಾಲ್ಯೂಯೇಷನ್ ಆರ್ ಕ್ಲೋಸ್ ಟು ದೇಯರ್ 52 ವೀಕ್ ಹೈ. ಎಲ್ಲ ಮ್ಯೂಚುವಲ್ ಫಂಡ್ಗಳ NAVಗಳು ಕೂಡ ಕ್ಲೋಸ್ ಟು ದೇಯರ್ 52 ವೀಕ್ ಹೈ ಇರುತ್ತೆ. ಕ್ವಾಲಿಟಿ ಮ್ಯೂಚುವಲ್ ಫಂಡ್ಸ್ ಅಂತಂದರೆ ನೀವು ಈಗ ಇಲ್ಲಿ ಒಂದು ಲಂಪ್ಸಮ್ ಹೂಡಿಕೆಯನ್ನು ಮಾಡಿದ್ರಿ 40,000 ಅಂತ ಯೋಚನೆ ಮಾಡೋಣ. ಈಗ ಇಫ್ ನಿಫ್ಟಿ ಫಾಲ್ಸ್ ಬೈ 5%, ನಿಮ್ಮ ಮ್ಯೂಚುವಲ್ ಫಂಡ್ ಇಫ್ ಇಟ್ ಫಾಲ್ಸ್ ಡೌನ್ ಬೈ 7%, ನಿಮ್ಮ ಈ 25,000 ರೂಪಾಯಿ ಹೂಡಿಕೆಯನ್ನು ನೀವು ಮಾಡಿದ್ರಲ್ಲ, ಅದರ ವ್ಯಾಲ್ಯೂಯೇಷನ್ ಎಷ್ಟು ಕಮ್ಮಿ ಬರುತ್ತೆ? ಆಲ್ಮೋಸ್ಟ್ 2,000 to 3,000 ರುಪೀಸ್ ನೀವು ಇಲ್ಲಿ ಕಳ್ಕೊಳ್ತೀರಿ. ಈ ಕಳೆದುಕೊಳ್ಳುವಿಕೆಯನ್ನು ನೀವು ಮತ್ತೆ ರಿಕವರ್ ಮಾಡಬೇಕು ಅಂತ ಹೇಳಿದರೆ, ಯು ವಿಲ್ ಹ್ಯಾವ್ ಟು ವೆಯ್ಟ್ ಫಾರ್ ದ ಸ್ಟಾಕ್ಸ್ ಟು ಕಮ್ ಬ್ಯಾಕ್ ಅಪ್, ಆರ್ ಯು ವಿಲ್ ಹ್ಯಾವ್ ಟು ವೆಯ್ಟ್ ಫಾರ್ ದ ಮಾರ್ಕೆಟ್ಸ್ ಟು ಕಮ್ ಬ್ಯಾಕ್ ಅಪ್. ಇದು ಇನ್ನೊಂದು ಸಮಸ್ಯೆ. ನಾನು ಅವರಿಗೆ ಹೇಳಿದೆ, ಸರ್ ಮ್ಯೂಚುವಲ್ ಫಂಡ್ ಇಕ್ವಿಟಿಯಲ್ಲಿ ಅದು ಕೂಡ ನೀವು ಮಾಡ್ತಿದ್ದೀರಿ ಅಂತ ಹೇಳಿದರೆ, ದ ಬೆಸ್ಟ್ ಆಪ್ಷನ್ ಫಾರ್ ಯು ಈಸ್ ಟು ಗೋ ಫಾರ್ ಎನ್ SIP ಅಂತ. ಯಾಕೆ ಅಂತ ಕೇಳಿದರು. ನೀವು ಈ ತಿಂಗಳು SIP ಮಾಡ್ತಿದ್ದೀರಿ ಅಂತ ಯೋಚನೆ ಮಾಡಿ. ನಿಫ್ಟಿ ಈಸ್ ಅಟ್ 25,000, ನಿಮ್ಮ ಮ್ಯೂಚುವಲ್ ಫಂಡ್ನ NAV ಈಸ್ ಅಟ್ 45 ಅಂತ ಯೋಚನೆ ಮಾಡೋಣ. ಇವತ್ತು ನೀವು 5,000 ರೂಪಾಯಿಯನ್ನು ಅಲ್ಲಿ ಹೂಡಿಕೆ ಮಾಡಿದರೆ ನಿಮಗೊಂದಿಷ್ಟು ಯೂನಿಟ್ಸ್ ಅಂತ ಹೇಳುವಂತಹದ್ದು ಮ್ಯೂಚುವಲ್ ಫಂಡ್ ಕಡೆಯಿಂದ ಬರುತ್ತೆ. ನಾಳೆ ಒಂದು ವೇಳೆ ಮಾರ್ಕೆಟ್ ಗೋಸ್ ಟು 26,000 ಅಂತ ಹೇಳಿದರೆ, ನೀವು ಮತ್ತೆ 5,000 ರೂಪಾಯಿಯ SIPಯನ್ನು ಮಾಡಿದಾಗ ಇವತ್ತು ಸಿಕ್ಕಿದ್ದಕ್ಕಿಂತ ಕಮ್ಮಿ ಯೂನಿಟ್ಸ್ 26,000ಕ್ಕೆ ನಿಫ್ಟಿ ಹೋದಾಗ ನಿಮಗೆ ಸಿಗುತ್ತೆ. ಬಟ್ ಯು ವಿಲ್ ಸ್ಟಿಲ್ ಬಿ ಬೈಯಿಂಗ್ ಅ ಫ್ಯೂ ಯೂನಿಟ್ಸ್ ಆಫ್ ದಟ್ ಮ್ಯೂಚುವಲ್ ಫಂಡ್. ನಾಡಿದ್ದೊಂದು ವೇಳೆ ನಿಫ್ಟಿ 20,000ಕ್ಕೆ ಬಂತು ಅಂದರೆ, ದರ್ ಈಸ್ ಅ ಕ್ರ್ಯಾಶ್ ಆ್ಯಂಡ್ ನಿಫ್ಟಿ ಕಮ್ಸ್ ಬ್ಯಾಕ್ ಟು 20,000 ಅಂತ ಹೇಳಿದರೆ, ಆಗಲೂ ನೀವು 5,000 ರೂಪಾಯಿಯ SIPಯನ್ನು ಮಾಡಿದರೆ ಈಗ 45ಕ್ಕಿರುವಂತಹ NAV ನಿಮಗೆ 30ಕ್ಕೋ 35ಕ್ಕೋ ಬರುವ ಸಾಧ್ಯತೆ ಇರುತ್ತೆ. ಆಗ ನೀವು ಹೆಚ್ಚು ಯೂನಿಟ್ಸನ್ನು ಅಕ್ಯುಮುಲೇಟ್ ಮಾಡೋದು ಸಾಧ್ಯ ಆಗುತ್ತೆ, ಅದೇ ಮ್ಯೂಚುವಲ್ ಫಂಡಿಂದು. ಸೊ ಓವರ್ ಅ ಸ್ಪ್ಯಾನ್ ಆಫ್ ಟೈಮ್ ನೀವು ಪ್ರತಿ ತಿಂಗಳು ಹೀಗೆ 5,000 ರೂಪಾಯಿಯನ್ನು ಹಾಕಿಕೊಂಡು ಹೋದಾಗ ಬೇರೆ ಬೇರೆ ಮಾರ್ಕೆಟ್ ಕಂಡೀಷನ್ಗಳ ಅಡ್ವಾಂಟೇಜ್ ನಿಮಗೆ ಸಿಗುತ್ತೆ.
ಈಗ ಅಲ್ಲಿ ಒಂದು 10 ಸ್ಟಾಕ್ಗಳ ಮೇಲೆ ಈ ಮ್ಯೂಚುವಲ್ ಫಂಡ್ ಹೂಡಿಕೆಯನ್ನು ಮಾಡ್ತಿದೆ ಅಂತ ಹೇಳಿದರೆ 25,000 ನಿಫ್ಟಿ ಇದ್ದಾಗಲೂ ಅದೇ ಸ್ಟಾಕ್ಗಳ ಮೇಲೆ ಅವರು ಹೂಡಿಕೆಯನ್ನು ಮಾಡಿರ್ತಾರೆ. 20,000ಕ್ಕೆ ನಿಫ್ಟಿ ಹೋದಾಗಲೂ ಅವರು ಆ ಸ್ಟಾಕ್ಗಳನ್ನು ಖರೀದಿ ಮಾಡಿರ್ತಾರೆ. 30,000ಕ್ಕೆ ಹೋದಾಗಲೂ ಅದೇ ಸ್ಟಾಕ್ಗಳನ್ನು ಅವರು ಖರೀದಿ ಮಾಡ್ತಾರೆ. ಸೊ ಬೇಸಿಕಲಿ ದಿಸ್ ಈಸ್ ಕಾಲ್ಡ್ ಆಸ್ dollar cost averaging in the US terms, rupee cost averaging in the Indian terms. rupee cost averaging ಅಂತ ಹೇಳಿದರೆ ನೀವು ಬೇರೆ 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 ಪ್ರೈಸ್ಗಳಲ್ಲಿ ಒಂದು ಸ್ಟಾಕ್ನ ಖರೀದಿಯನ್ನು ಮಾಡಿಕೊಂಡು ಹೋದಾಗ ನೀವು ಒಂದು ಆ್ಯಾವರೇಜ್ ಪ್ರೈಸ್ನಲ್ಲಿ ಇದನ್ನು ಖರೀದಿ ಮಾಡಿದ ಹಾಗಾಗುತ್ತೆ. ಆ ಕಾರಣದಿಂದ ಒಂದೇ ಸರ್ತಿ ನೀವು ಈ ಮ್ಯೂಚುವಲ್ ಫಂಡನ್ನು ಅಥವಾ ಸ್ಟಾಕನ್ನು ಖರೀದಿ ಮಾಡಿ ಅಲ್ಲಿಂದ ಸಡನ್ನಾಗಿ ಮಾರ್ಕೆಟ್ ಕೆಳಗೆ ಬಿತ್ತು ಅಂದರೆ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಇರುವಂತಹ ಪರಿಸ್ಥಿತಿಗೆ ಬೀಳುವುದು ತಪ್ಪುತ್ತೆ ಅಂತ ಹೇಳೋದು. ನಾನು ಇದನ್ನೇ ಮುಂದುವರೆಸಿಕೊಂಡು ಮೊನ್ನೆ ನಾನು ಹಾಕಿದಂತಹ ಒಂದು ಪೋಸ್ಟ್ನ ಬಗ್ಗೆಯೂ ನಿಮಗೆ ಹೇಳಬೇಕು. ವಾರನ್ ಬಫೆಟ್ ಈ ಮಾರ್ಕೆಟ್ನಲ್ಲಿ $288 ಬಿಲಿಯನ್ ಕ್ಯಾಶ್ ಹಿಡ್ಕೊಂಡು ಕಾಯ್ತಾ ಇದ್ದಾನೆ. ಹಿ ಈಸ್ ಎಕ್ಸ್ಪೆಕ್ಟಿಂಗ್ ಅ ಕ್ರ್ಯಾಶ್. ಬಟ್ ಈಸ್ ವಾರನ್ ಬಫೆಟ್ ರೈಟ್? ವಿ ನೆವರ್ ನೋ, ವಿ ಡು ನಾಟ್ ನೋ. ಕಾಲವೇ ಅದಕ್ಕೆ ಉತ್ತರಿಸಬೇಕು. ವಾರನ್ ಬಫೆಟ್ ಕ್ಯಾನ್ ಬಿ ರಾಂಗ್. ಇಲ್ಲಿಂದಲೂ ಮೇಲೆ ನಿಫ್ಟಿ ಹೋಗಬಹುದು, ಇಲ್ಲಿಂದಲೂ ಮೇಲೆ ವರ್ಲ್ಡ್ ಇಕ್ವಿಟಿ ಹೋಗಬಹುದು. ಆದರೆ ಕ್ರ್ಯಾಶ್ ಆದರೆ ಏನು ಮಾಡೋದು ಅನ್ನುವಂತಹ ಪ್ರಶ್ನೆಯನ್ನು ಕೆಲವರು ನನ್ನ ಹತ್ರ ಕೇಳಿದರು. ನೀವು ಬರೀ ಈ ರೀತಿಯ ಪೋಸ್ಟ್ ಹಾಕಿ ಸುಮ್ಮನೆ ಬಿಡೋದಲ್ಲ, ಕ್ರ್ಯಾಶ್ ಆದರೆ ಏನು ಮಾಡಬೇಕು ಅನ್ನೋದನ್ನು ನೀವು ಹೇಳಬೇಕು. ಈಗ ನಾನು ಸ್ಟಾಕ್ ಮಾರ್ಕೆಟ್ಗೆ ದುಡ್ಡನ್ನು ಹಾಕಬೇಕಾ ಬೇಡವಾ ಅನ್ನೋದನ್ನು ನೀವು ಹೇಳಬೇಕು ಅಂತ ಅವರ ಪ್ರಶ್ನೆಗಳಾಗಿತ್ತು. ಇದಕ್ಕೆ ಉತ್ತರ ಇಷ್ಟೇ: ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್ ಟು ಪ್ರೆಡಿಕ್ಟ್ ಅ ಕ್ರ್ಯಾಶ್. ಕ್ರ್ಯಾಶ್ ನಾಳೆಯೂ ಬರಬಹುದು, ಇನ್ನು 6 ತಿಂಗಳವರೆಗೆ ಕ್ರ್ಯಾಶ್ ಬಾರದೆಯೂ ಇರಬಹುದು. ಯಾರಾದರೂ ಒಬ್ಬ ವ್ಯಕ್ತಿ ಮುಂದಿನ 1 ತಿಂಗಳಲ್ಲಿ ಕ್ರ್ಯಾಶ್ ಬಂದೇ ಬರುತ್ತೆ 100% ಅಂತ ಹೇಳಿ ಆತ 5 ರಿಂದ 10 ಸರ್ತಿ ಕಂಟಿನ್ಯೂಸ್ ಆಗಿ ಹೀಗೆ ಸರಿಯಾದ ಪ್ರೆಡಿಕ್ಷನ್ ಮಾಡಿದಂತಹ ಉದಾಹರಣೆಯೇ ಜಗತ್ತಿನಲ್ಲೆಲ್ಲೂ ಇಲ್ಲ. ಒಮ್ಮೆ ಅಥವಾ 2 ಸತಿ ಪ್ರೆಡಿಕ್ಟ್ ಮಾಡಿದ್ದು ಆಗಿರಬಹುದು, ಅದು ವಾರನ್ ಬಫೆಟ್ ಆಗಿದ್ದರೂ ಕೂಡ. ಈ ಕಾರಣದಿಂದ ನಾವೇನು ಮಾಡಬೇಕು? ನಾವು ಮಾರ್ಕೆಟ್ ಕ್ರ್ಯಾಶ್ ಆಗುತ್ತಾ, ನಾಳೆ ನಾಡಿದ್ದು ಕ್ರ್ಯಾಶ್ ಆಗುತ್ತಾ ಅಂತ ಹೇಳಿಕೊಂಡು ದುಡ್ಡನ್ನೇ ಹೂಡಿಕೆ ಮಾಡದೇ ಇದ್ದರೆ ಮಾರ್ಕೆಟ್ ಮೇಲಕ್ಕೆ ಹೋದಾಗ ಅದರ ಬೆನಿಫಿಟ್ ನಮಗೆ ಸಿಗೋದಿಲ್ಲ. ಹಾಗಂತ ಹೇಳಿಕೊಂಡು ಮಾರ್ಕೆಟ್ ಕ್ರ್ಯಾಶೇ ಆಗೋದಿಲ್ಲ ಅಂತ ಇರುವ ಎಲ್ಲ ದುಡ್ಡನ್ನು ಒಂದೇ ದಿನ ಹಾಕಿದರೆ ನಾಳೆಗೆ ಮಾರ್ಕೆಟ್ ಕ್ರ್ಯಾಶ್ ಆಯಿತು ಅಂದರೆ ಲಾಸ್ ಮಾಡಿಕೊಳ್ತೀವಿ. ಸೊ ದಿಸ್ ಈಸ್ ವೇರ್ ರುಪಿ ಕಾಸ್ಟ್ ಆ್ಯಾವರೇಜಿಂಗ್ ಅಂತ ಹೇಳುವಂತಹ ಟರ್ಮ್ ಇದೆಯಲ್ಲ, ಇಕ್ವಿಟಿಯ ಯಾವ ಇನ್ವೆಸ್ಟ್ಮೆಂಟ್ ನೀವು ಮಾಡ್ತೀನಿ ಅಂತ ಹೇಳಿದ್ರು ಅಲ್ಲೆಲ್ಲ ಇದುವೇ ಮ್ಯಾಟರ್ ಆಗುವಂತಹದ್ದು. ಫಾರ್ ಎಕ್ಸಾಂಪಲ್, ನಾನು ನನ್ನ ಕಥೆಯನ್ನು ಹೇಳ್ತೀನಿ. ಪಾಲಿಕ್ಯಾಬ್ ಅಂತ ಹೇಳುವಂತಹ ಒಂದು ಕಂಪನಿ ನನ್ನ ಪೋರ್ಟ್ಫೋಲಿಯೋದಲ್ಲಿ ಇರುವಂತಹ ಅತಿ ದೊಡ್ಡ ಇನ್ವೆಸ್ಟ್ಮೆಂಟ್. ಇದು IPO ಬಂದಾಗ ನಾನು ಅದನ್ನು ಖರೀದಿ ಮಾಡಬೇಕು ಅನ್ನುವ ಆಲೋಚನೆಯಲ್ಲಿದ್ದೆ. ನನಗೆ IPOದಲ್ಲಿ ಅಲೋಕೇಶನ್ ಸಿಕ್ಕಿರಲಿಲ್ಲ. ಆದರೆ IPO ಆಗಿ ಒಂದು ಸ್ವಲ್ಪ ದಿನದಲ್ಲಿ 650-700 ರೇಂಜ್ನಲ್ಲಿ ನಾನು ಅದನ್ನು ಮೊದಲ ಬಾರಿಗೆ ಖರೀದಿ ಮಾಡಿದೆ. ಹೀಗೆ ಖರೀದಿ ಮಾಡಿದ ಮೇಲೆ ಅದು $800 ಹೋಯಿತು, 900ಕ್ಕೆ ಹೋಯಿತು, 1000ಕ್ಕೆ ಹೋಯಿತು. ಅಲ್ಲಿಂದ ಮತ್ತೆ 2020 ಕೋವಿಡ್ ಕ್ರ್ಯಾಶ್ ಸಮಯದಲ್ಲಿ ಅದು ಮತ್ತೆ ಕೆಳಗೆ ಬಂತು. ಇಟ್ ಕೇಮ್ ಡೌನ್ ಟು 900 or so. ನಾನು ಅಲ್ಲಿ ಮತ್ತೆ ಅದನ್ನು ಖರೀದಿ ಮಾಡಿದೆ. ಅಲ್ಲಿ ಖರೀದಿ ಮಾಡಿದ ಮೇಲೆ ನಾನು ನನ್ನ ಕೈಯಲ್ಲಿ ದುಡ್ಡಾದಾಗ 2 ತಿಂಗಳಿಗೊಮ್ಮೆಯೋ 3 ತಿಂಗಳಿಗೊಮ್ಮೆಯೋ ಅದರದ್ದು ಒಂದಿಷ್ಟು ಸ್ಟಾಕ್ಗಳನ್ನು ಖರೀದಿ ಮಾಡೋದನ್ನು ಅಭ್ಯಾಸ ಮಾಡಿಕೊಂಡು ಹೋದೆ. 1300ಕ್ಕೆ, 1500ಕ್ಕೆ, 2000ಕ್ಕೆ, 3000ಕ್ಕೆ ಹೀಗೆ ಖರೀದಿ ಮಾಡ್ತಾ ಇದ್ದೆ. ಕಳೆದ ವರ್ಷ ಒಮ್ಮೆ 5,000ಕ್ಕೆ ಹೋಗಿದ್ದಂತಹ ಇದರ ಸ್ಟಾಕ್ ವ್ಯಾಲ್ಯೂ 6,000 7,000 ಹತ್ತಿರ ಹೋಗಿತ್ತು. ಅಲ್ಲಿಂದ ಮತ್ತೆ ಒಂದು ನ್ಯೂಸ್ ಬಂದ ಕಾರಣ ಕೆಳಗೆ ಬಿತ್ತು. ಫಂಡಮೆಂಟಲ್ಸ್ ವೇರ್ ಸ್ಟಿಲ್ ಇಂಟ್ಯಾಕ್ಟ್. ಆಗ 3,900ಕ್ಕೋ 4,000ಕ್ಕೋ ಏನು ನಾನು ಮತ್ತೆ ಅದನ್ನು ಖರೀದಿ ಮಾಡಿದೆ. ವಾಟ್ ಡಿಡ್ ಐ ಡೂ? ಐ ಡಿಡ್ ರುಪಿ ಕಾಸ್ಟ್ ಆ್ಯಾವರೇಜಿಂಗ್ ಅಗೈನ್. ಇದನ್ನೇ ನಾವು ಮಾಡಬೇಕಾಗಿರುವಂತಹದ್ದು. ನಿಮಗೆ ಯಾವುದೋ ಒಂದು ಸ್ಟಾಕ್ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತು, ಯಾವುದೋ ಒಂದು ಸ್ಟಾಕ್ ಪಕ್ಕ ಮೇಲಕ್ಕೆ ಹೋಗುತ್ತೆ ಅಂತ ಅನಿಸಿತು ಅಂತ ಹೇಳಿದರೆ 100% ಆಫ್ ದ ಮನಿಯನ್ನು ಒಂದೇ ದಿನ ಅಲೋಕೇಟ್ ಮಾಡೋದಲ್ಲ. ಇದರ ಬದಲು ಒಂದು ಚಂಕ್ನಲ್ಲಿ ಇದನ್ನು ಖರೀದಿ ಮಾಡಬೇಕು. ನಿಮಗೆ 1 ಲಕ್ಷ ಒಂದು ಸ್ಟಾಕ್ನ ಮೇಲೆ ಇನ್ವೆಸ್ಟ್ ಮಾಡಬೇಕು ಅನ್ನುವ ಆಲೋಚನೆ ಇದ್ದರೆ ಮೈ ಸಜೆಷನ್ ಈಸ್ ನೀವು ಅದನ್ನು ಡಿವೈಡ್ ಮಾಡಿಟ್ಕೊಳ್ಳಿ. 1 ಲಕ್ಷವನ್ನು 10 ಭಾಗ ಮಾಡ್ತಿರೋ, 5 ಭಾಗ ಮಾಡ್ತಿರೋ, 15-20 ಭಾಗ ಮಾಡ್ತಿರೋ ನಿಮಗೆ ಬಿಟ್ಟಿರುವಂತಹದ್ದು. ಪ್ರತಿ ತಿಂಗಳು ನಾನು ಅದರ ಮೇಲೆ ಇಷ್ಟು ದುಡ್ಡನ್ನು ಹೂಡಿಕೆ ಮಾಡ್ತೀನಿ, ಅಥವಾ ಐ ಇನ್ವೆಸ್ಟ್ ಒನ್ಸ್ ಎವ್ರಿ ಕ್ವಾರ್ಟರ್ ಆನ್ ದಿಸ್ ಸ್ಟಾಕ್ ಅಂತ ಹೇಳುವಂತಹ ನಿರ್ಧಾರವನ್ನು ಮಾಡಿ ಸಣ್ಣ ಪೊಸಿಷನ್ ಸೈಜ್ನಿಂದ ದೊಡ್ಡ ಪೊಸಿಷನ್ ಸೈಜ್ ಮಾಡಿಕೊಂಡು ಹೋಗಿ. ಹೀಗೆ ಮಾಡುವಾಗ ಸಮ್ಟೈಮ್ಸ್ ಯು ಮೇ ಮಿಸ್ ಅ ಸ್ಟಾಕ್. 1,000 ನೀವಿದ್ದಾಗ ಖರೀದಿ ಮಾಡಿದಂತಹ ಸ್ಟಾಕ್ 10,000ಕ್ಕೆ ಹೋಗಬಹುದು. ನೀವು 1 ಲಕ್ಷ ಇನ್ವೆಸ್ಟ್ ಮಾಡಬೇಕು ಅಂತಿದ್ದವರು ಬರೀ 10,000ವನ್ನು ಇನ್ವೆಸ್ಟ್ ಮಾಡಿ ಆ ದುಡ್ಡು ಮಾತ್ರ 10 ಸತಿ ಗ್ರೋ ಆದದ್ದನ್ನು ನೋಡುವ ಸಾಧ್ಯತೆ ಇರಬಹುದು. ದೇರ್ ಆರ್ ಡೌನ್ ಸೈಡ್ಸ್ ವಿತ್ ದಿಸ್ ಅಪ್ರೋಚ್. ಬಟ್ ಆನ್ ದಿ ಅದರ್ ಹ್ಯಾಂಡ್, ನೀವು 10,000 ರೂಪಾಯಿಯ ಒಂದು ಸ್ಟಾಕ್ನ ಮೇಲೆ 1 ಲಕ್ಷ ಹೂಡಿಕೆ ಮಾಡುವ ಬದಲು ಬರೀ 10,000ವನ್ನು ಮಾತ್ರ ಹೂಡಿಕೆ ಮಾಡಿ ಆ ಸ್ಟಾಕ್ 1,000ಕ್ಕೆ ಸಡನ್ನಾಗಿ ಕೆಳಗೆ ಬಂತು ಅಂದರೆ ಬರೀ 9,000ವನ್ನು ಕಳ್ಕೊಳ್ತೀರಿ ಇನ್ಸ್ಟೆಡ್ ಆಫ್ 90,000. ಆ್ಯಂಡ್ ಹೀಗೆ ಕೆಳಗೆ ಬಂದಾಗಲೂ ಇನ್ವೆಸ್ಟ್ ಮಾಡೋದಕ್ಕೆ ನಿಮ್ಮ ಕೈಯಲ್ಲಿ ದುಡ್ಡಿರುತ್ತೆ.
ಇದನ್ನೇ ರುಪಿ ಕಾಸ್ಟ್ ಆವ್ರೇಜಿಂಗ್ ನಮಗೆ ಹೇಳುವಂತಹದ್ದು. ಮ್ಯೂಚುವಲ್ ಫಂಡ್ಸ್ನಲ್ಲಾಗಲಿ, ಇಕ್ವಿಟಿಯಲ್ಲಿ ಆಗಲಿ, SIP ಅಂತ ಹೇಳುವಂತಹದ್ದು ಮ್ಯೂಚುವಲ್ ಫಂಡ್ಸ್ನಲ್ಲಿ ಪಾಪ್ಯುಲರ್ ಅಪ್ರೋಚ್, SEP ಸಿಸ್ಟಮ್ಯಾಟಿಕ್ ಇಕ್ವಿಟಿ ಪ್ಲಾನ್ ಅಂತ ಹೇಳ್ತಾರೆ. ಇದು ಇಕ್ವಿಟಿಯಲ್ಲಿ ಅಂದರೆ ನೇರವಾಗಿ ಸ್ಟಾಕನ್ನು ಖರೀದಿ ಮಾಡಬೇಕಾದ್ರೆ ನೀವು ಮಾಡಬಹುದಾಗಿರುವಂತಹ ಒಂದು ಸಿಂಪಲ್ ಅಪ್ರೋಚ್ ಟು ಮ್ಯಾನೇಜ್ ದ ಡೌನ್ ಸೈಡ್ ಆರ್ ಮ್ಯಾನೇಜ್ ದ ಲಾಸಸ್ ಇನ್ ದ ಸ್ಟಾಕ್ ಮಾರ್ಕೆಟ್. ಇದು ಇವತ್ತಿನ ವಿಡಿಯೋ. ನಿಮಗೆ ಇನ್ನೂ ಹೆಚ್ಚಿನ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್ ರಿಲೇಟೆಡ್ ಡೌಟ್ಗಳಿದ್ದರೆ, ಕ್ವೆಶ್ಚನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ಹಾಕಿ ಅದನ್ನು ಉತ್ತರಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸ್ಟಾಕ್ ಸ್ಪೆಸಿಫಿಕ್ ಕ್ವೆಶ್ಚನ್ಸ್ ಬೇಡ, ಸಾಧ್ಯ ಆದಷ್ಟು ಕಲಿಯುವಿಕೆಯನ್ನು ಪ್ರೇರೇಪಿಸುವಂತಹ ಪ್ರಶ್ನೆಗಳನ್ನು ಕೇಳಿ ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ.